Praise the Lord. Greetings to you all in the name of our Lord and Savior Jesus Christ. Today's Bible verse, Hebrews chapter 4 verse 15. We have a high priest who was tempted in every way that we are, but did not sin. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. ನಮಗಿರುವ ಮಹಾಯಾಜಕನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಶೇಷವಾದಂಥ ಮುಖ್ಯವಾದಂಥ ಸತ್ಯವಾದ ವಿಷಯ ಯಾವುದೆಂದರೆ, ನಮ್ಮ ಯೇಸು ಸ್ವಾಮಿ ಸರ್ವ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದನು ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಶೋಧನೆಗೆ ಗುರಿಯಾದರೂ ಕೂಡ ಪಾಪ ಮಾತ್ರ ಮಾಡಲಿಲ್ಲ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ನಮ್ಮ ಶೋಧನೆಯ ಸಮಯದಲ್ಲಿ, ನಮ್ಮ ಇಕ್ಕಟ್ಟಿನ ಹಾದಿಯಲ್ಲಿ ನಾವು ಹಾದು ಹೋಗುತ್ತಿರುವಾಗ, ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡುವಾಗ ನಾವು ಕೂಡ ಈ ಶೋಧನೆಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. ಯೇಸು ಸ್ವಾಮಿ ನಮ್ಮಂತೆ ರಕ್ತ ಮಾಂಸಧಾರಿಯಾದನು, ಆತನು ದೇವಕುಮಾರನಾಗಿದ್ದನು, ಆದರೂ ಕೂಡ ನಮಗಾಗಿ ಆತನು ಮನುಷ್ಯ ಕುಮಾರನಾದನು. ನಮ್ಮಂತೆ ಆತನಿಗೆ ಹಸಿವೆಯಾಗುತ್ತಿತ್ತು, ಬಾಯಾರಿಕೆಯಾಗುತ್ತಿತ್ತು. ನಾವು ಇವತ್ತು ಯಾವ ಶೋಧನೆಗಳನ್ನು ಅನುಭವಿಸ್ತಾ ಇದ್ದೇವೋ ಅದೇ ಶೋಧನೆಗಳು ಯೇಸು ಕ್ರಿಸ್ತನಿಗೂ ಕೂಡ ಬಂದವು. ಆದರೆ ಆ ಎಲ್ಲ ವಿಷಯಗಳಲ್ಲಿ ನಮ್ಮ ಯೇಸು ಸ್ವಾಮಿ ಶೋಧನೆಗೆ ಒಳಗಾದರೂ ಪಾಪ ಮಾತ್ರ ಮಾಡಲಿಲ್ಲ. ಇಬ್ರಿಯ 2:18 ನಾವು ನೋಡ್ತೇವೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಅನೇಕ ಶೋಧನೆಗಳು, ಬಾಧೆಗಳು ಆತನು ಅನುಭವಿಸಿದ್ದಾನೆ. ಆದ್ದರಿಂದಲೇ ಇಂದು ನಾವು ಆ ಬಾಧೆಗಳನ್ನು, ಆ ಶೋಧನೆಗಳನ್ನು ಅನುಭವಿಸುತ್ತಿರುವಾಗ ಅವುಗಳಿಂದ ಹೊರಬರಲಿಕ್ಕೆ ಸಹಾಯ ಮಾಡುವುದಕ್ಕಾಗಿ ನಮ್ಮ ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ. ನಾವು ಆರಾಧಿಸುವಂಥ ನಮ್ಮ ದೇವರು ಪರಲೋಕದಲ್ಲಿರುವ ಪವಿತ್ರ ದೇವದೂತರ ಮಧ್ಯದಲ್ಲಿ ಸಂತೋಷವಾಗಿರುವಂಥದ್ದನ್ನು ಬಯಸಲಿಲ್ಲ. ಆತನು ತಂದೆ ದೇವರ ಮುದ್ದು ಮಗನಾಗಿ ಪರಲೋಕದಲ್ಲಿರುವುದನ್ನು ಬಯಸಲಿಲ್ಲ. ಆದರೆ ಅವೆಲ್ಲವನ್ನೂ ತೊರೆದು ಬಿಟ್ಟು, ತನಗಿರುವ ಅಮೂಲ್ಯ ಪದವಿಯನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಆತನು ನಮ್ಮ ಹಾಗೆಯೇ ಶೋಧನೆಗೆ ಒಳಗಾದನು. ನಮಗಿರುವ ಸಂಕಟಗಳು, ಕಷ್ಟಗಳು ಆತನಿಗೂ ಕೂಡ ಬಂದಂಥವುಗಳೇ ಆಗಿವೆ ಪ್ರಿಯರೇ. ಆದ್ದರಿಂದ ನಮ್ಮ ಈ ಶೋಧನೆಯ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನನ್ನು ನೆನೆಸಿಕೊಳ್ಳೋಣ, ಯೇಸು ಕ್ರಿಸ್ತನನ್ನು ಧ್ಯಾನಿಸೋಣ, ಯೇಸು ಕ್ರಿಸ್ತನ ಸಹಾಯವನ್ನು ಯಾಚಿಸೋಣ. ಆತನು ಖಂಡಿತವಾಗಿಯೂ ನಮ್ಮ ಹತ್ತಿರ ಬಂದು ನಮ್ಮ ಕೂಗನ್ನು ಕೇಳಿ ನಮಗೆ ಆ ಶೋಧನೆಯಿಂದ ಬಿಡಿಸುತ್ತಾನೆ. ನಮ್ಮ ಕಣ್ಣೀರಿನ ಸಮಯದಲ್ಲಿ ನಾವು ಆತನ ಬಳಿ ಬೇಡಿಕೊಳ್ಳೋಣ. ಯಾಕೆಂದರೆ ನಮ್ಮ ಯೇಸು ಸ್ವಾಮಿಯೂ ಕೂಡ ಈ ಕಣ್ಣೀರಿನ ಹಾದಿಯನ್ನು ಹಾದು ಹೋಗಿದ್ದಾರೆ. ಯೋಹಾನ 11:35 ನಾವು ನೋಡುತ್ತೇವೆ, ಆತನ ಪ್ರಿಯ ಮಿತ್ರನಾಗಿರುವ ಲಾಜರನು ತೀರಿ ಹೋಗಿದ್ದನು. ಆಗ ಯೇಸು ಸ್ವಾಮಿ ಸಂಕಟದಿಂದ ಕಣ್ಣೀರು ಬಿಟ್ಟನು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. ಮತ್ತು ಲೂಕ 19:41 ಯೇಸು ಸ್ವಾಮಿ ಯೆರೂಸಲೇಮನ್ನು ನೋಡಿ ಕಣ್ಣೀರು ಬಿಟ್ಟರು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. ಇಬ್ರಿಯ 5:7 ಯೇಸು ಸ್ವಾಮಿ ಮರಣಕ್ಕೆ ತಪ್ಪಿಸ ಶಕ್ತನಾಗಿರುವ ಆತನಿಗೆ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಕಣ್ಣೀರಿನಿಂದ ಬೇಡಿಕೊಂಡನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಹೌದು ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಕಣ್ಣೀರಿನ ಹಾದಿಯನ್ನು ಹಾದು ಹೋಗಿರುವುದರಿಂದ ಇಂದು ನಿನ್ನ ಕಣ್ಣೀರು ಆತನಿಗೆ ಗೊತ್ತು. ನೀನು ಕಣ್ಣೀರಿಡುತ್ತಿರುವುದು ಕರ್ತನಿಗೆ ಗೊತ್ತು. ನಿನ್ನ ಕಣ್ಣೀರನ್ನು ಒರೆಸಲಿಕ್ಕೆ ಆತನು ತನ್ನ ಪರಿಶುದ್ಧ ಹಸ್ತವನ್ನು ನಿನ್ನ ಕಡೆಗೆ ಚಾಚಿದ್ದಾನೆ. ಮತ್ತು ಎರಡನೆಯದಾಗಿ ಅನೀತಿಗಳು, ದ್ರೋಹಗಳು, ಸ್ನೇಹಿತರಿಂದ, ಕುಟುಂಬದವರಿಂದ ಬರುವಂತಹ ದ್ರೋಹಗಳು, ಹಗೆತನಗಳು, ಇಂಥ ಸಮಯದಲ್ಲಿಯೂ ಕೂಡ ನಾವು ಮನಬಿಚ್ಚಿ ಕರ್ತನ ಬಳಿ ಹೇಳಿಕೊಳ್ಳೋಣ. ಯಾಕೆಂದರೆ ನಮ್ಮ ಯೇಸು ಸ್ವಾಮಿ ಕೂಡ ಇದೇ ಹಾದಿಯಲ್ಲಿ ಹಾದು ಹೋಗಿದ್ದಾರೆ. ಲೂಕ 22:48 ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಶಿಷ್ಯನಾದ ಇಸ್ಕರಿಯೋತ ಯೂದನು ಮುದ್ದಿಟ್ಟು ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟನು. ತನ್ನ ಶಿಷ್ಯನೇ ಈ ರೀತಿ ದ್ರೋಹ ಬಗೆದಾಗ ನಮ್ಮ ಯೇಸು ಸ್ವಾಮಿ ಎಷ್ಟು ಸಂಕಟ ಅನುಭವಿಸಿರಬಹುದು. ಇದೇ ಲೂಕ 22:54-62 ವಚನಗಳನ್ನು ನಾವು ನೋಡುವುದಾದರೆ ಅಲ್ಲಿ ಪೇತ್ರನು ಯೇಸು ಸ್ವಾಮಿಯ ಕುರಿತು ಬೊಂಕುತ್ತಾ ಇದ್ದಾನೆ. ಯೇಸು ಸ್ವಾಮಿ ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಆಗಲೂ ಕೂಡ ಯೇಸು ಸ್ವಾಮಿಗೆ ಎಷ್ಟು ಕಷ್ಟವಾಗಿರಬಹುದು. ಹೌದು, ನಮ್ಮ ಸ್ವಂತದವರೇ ನಮಗೆ ಈ ರೀತಿ ಕಷ್ಟವನ್ನು ಕೊಡುತ್ತಿರುವಾಗ ಆ ಕಷ್ಟವನ್ನು ಹಾದು ಹೋದ ಯೇಸು ಸ್ವಾಮಿಗೆ ಅದು ಚೆನ್ನಾಗಿ ಗೊತ್ತಿದೆ. ಇಂದು ನೀನು ಈ ಕಷ್ಟವನ್ನು ಅನುಭವಿಸ್ತಾ ಇದೆಯಾ, ಕಣ್ಣೀರಿನ ಹಾದಿಯಲ್ಲಿದೆಯಾ,
ಮಿತ್ರರಿಂದ, ಸ್ವಂತದವರಿಂದ ದ್ರೋಹದ ಹಾದಿಯಲ್ಲಿ ನೀನಿದ್ದೀಯಾ. ಹಾಗಿರುವುದಾದರೆ ಇಂದೇ ಯೇಸು ಸ್ವಾಮಿಯ ಬಳಿ ಬಾ. ಯೇಸು ಸ್ವಾಮಿ ಎಲ್ಲ ಶೋಧನೆಯನ್ನು ಜಯಿಸಿ ಬಂದಿದ್ದಾರೆ. ನಿನಗೂ ಕೂಡ ಇವನ್ನು ಜಯಿಸಲಿಕ್ಕೆ ಶಕ್ತಿಯನ್ನು ಕೊಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಆತನ ಹತ್ತಿರ ಬಂದು ನೀನು ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ಈ ಲೋಕದಲ್ಲಿರುವಾಗ ನಮ್ಮ ಹಾಗೆ ದೇವ ಎಲ್ಲ ವಿಷಯಗಳಲ್ಲಿ ಶೋಧನೆಗೆ ಒಳಗಾದಿರಿ ಸ್ವಾಮಿ, ಆದರೆ ಪಾಪ ಮಾತ್ರ ಮಾಡಲಿಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಇಂದು ಈ ವಾಕ್ಯವನ್ನು ಕಲಿತುಕೊಂಡಿದ್ದೇವೆ ಸ್ವಾಮಿ, ನಿಮಗೆ ಸ್ತೋತ್ರ ತಂದೆಯೇ. ಈ ವಾಕ್ಯವನ್ನು ನಮಗೆ ಬೋಧಿಸಿದ್ದಕ್ಕಾಗಿ ನಿನಗೆ ವಂದಿಸ್ತೇನಪ್ಪ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವ ಎಲ್ಲ ಪ್ರಿಯ ದೇವಜನರನ್ನ ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಪ್ಪ. ಅವರು ಈ ವಾಕ್ಯವನ್ನು ಕೇಳಿಸಿಕೊಂಡು ಅವರು ತಮ್ಮ ಶೋಧನೆಯ ಹಾದಿಯಲ್ಲಿ ಹಾದು ಹೋಗುತ್ತಿರುವಾಗ ದುಃಖಿತರಾಗಿ, ಚಿಂತಿತರಾಗಿ, ಕಣ್ಣೀರಿನಿಂದ ಅಳುತ್ತಾ ನಿನ್ನ ಪಾದದ ಬಳಿ ಬಂದು ಬೇಡಿಕೊಳ್ಳುತ್ತಾ ಇದ್ದಾರೆ ಕರ್ತನೆ. ಅವರ ಕೂಗನ್ನು ಕೇಳಪ್ಪ. ಅವರ ಸಂಕಟದಿಂದ ಬಿಡುಗಡೆ ಕೊಡು ಸ್ವಾಮಿ. ಸಂತೈಸು, ಆಶೀರ್ವಾದ ಮಾಡು. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.